ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರೋ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮತ್ತು ನಮ್ಮ ಸ್ನೇಹಿತರ ಕುಟುಂಬ ಮತ್ತು ಅವರ ಅಕ್ಕ ಭಾವ ಎಲ್ಲ ಸೇರಿ ಇವತ್ತು ವರ್ಷದ ಕೊನೆಯ ದಿನ. ಸೊ ಹಾಗಾಗಿ ತಿಳುಮತ್ತಿ ಬೀಚಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವೆಲ್ಲ ರೆಡಿಯಾಗಿದ್ದೀವಿ. ಎಲ್ಲರೂ ಹೋಗ್ತಾಯಿದ್ದೀವಿ. ಸೊ ಸ್ನೇಹಿತರೆ, ತಿಳುಮತ್ತಿ ಬೀಚ್ ಹೇಗಿದೆ ಅಂತ ಈ ವ್ಲಾಗ್ ಮುಖಾಂತರ ನಿಮಗೆ ತೋರಿಸುವಂತಹ ಪ್ರಯತ್ನ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಸ್ನೇಹಿತರೆ, ಇವಾಗಷ್ಟೇ ಬಂದು ರೀಚ್ ಆದ್ವಿ ಬೀಚ್ ಹತ್ರ. ಇವಾಗ ನೋಡಿ ಇರೋದು ನಿಜವಾದ ಮಜಾ. ಓಹೋ, ವಾವ್, ಸಖತ್ತಾಗಿದೆ. ತುಂಬ ದಿನಗಳ ನಂತರ ಬಂದಿರೋದಿಲ್ಲಿ. ಆವಾಗೆಲ್ಲ ವ್ಲಾಗ್ ಮಾಡ್ತಾಯಿರಲಿಲ್ಲ, ಬಟ್ ಫಸ್ಟ್ ಟೈಮ್ ನಾನು ಈ ಬೀಚಿಗೆ ಕ್ಯಾಮ್ರಾ ತೊಗೊಬಂದಿರೋದು. ಅಂದರೆ ಆ್ಯಕ್ಷನ್ ಕ್ಯಾಮ್ರಾ. ಫೋಟೋ ಶೂಟಿಂಗ್ ಎಲ್ಲ ನಡೀತಾ ಇದೆ. ಕೆಲವೊಂದಿಷ್ಟು ಜನ ಎಲ್ಲ ತಿಳುಮತ್ತಿ ಬೀಚಿಗೆ ಗುಡ್ಡವನ್ನು ಹತ್ತಿ ಹೋಗ್ತಾ ಇದ್ದಾರೆ. ತಿಳುಮತ್ತಿ ಬೀಚ್ ನೋಡಬೇಕು ಅಂತಂದರೆ ನಾವು ಗುಡ್ಡ ಹತ್ತಿಬಿಟ್ಟು ಹೋಗಬೇಕಾಗುತ್ತೆ, ಕಲ್ಲಿನ ಗುಡ್ಡ. ಎಲ್ಲ ರೆಡಿನಾ ಬೀಚ್ ನೋಡೋದಕ್ಕೆ? ನೋಡಿ, ಏನು ಸಕ್ಕತ್ತಾಗಿದೆ ನೋಡಿ ಗೈಸ್, ಅಲ್ಟಿಮೇಟ್ ಆಗಿದೆ. ಇಲ್ಲೇನು ಗುಡ್ಡ ಕಾಣಿಸ್ತಾ ಇದೆ, ಈ ಕಲ್ಲಿನ ಗುಡ್ಡವನ್ನು ಏರಿ ಆ ಕಡೆ ಹೋಗ್ಬೇಕು ನಾವು. ಈ ಕಡೆ ಕಾಣಿಸಲ್ಲ, ಆ ಕಡೆ. ಇಲ್ಲಿನ ಮರಳೆಲ್ಲ ನೋಡ್ಬೋದು, ನಾರ್ಮಲ್ ಇದೇ ಥರ ಇದೆ. ಬಟ್ ನಾವು ಆ ಕಲ್ಲಿನ ಗುಡ್ಡವನ್ನು ಏರಿ ಆ ಕಡೆ ಹೋಯ್ತು ಅಂತಂದರೆ ಬೀಚಲ್ಲಿ ಮರಳೇನು ನೋಡ್ತಾ ಇದ್ದಾರೆ, ಫುಲ್ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ. ನೋಡಿ, ಪ್ರವಾಸಿಗರು ಮಾಡಿರುವಂತಹ ಗಲೀಜು. ಭಗವಂತ ನೋಡಿ. ಸ್ನೇಹಿತರೆ, ದಯವಿಟ್ಟು ಯಾರ್ಯಾರು ಈ ಬೀಚನ್ನು ನೋಡೋಕ್ಕೆ ಬರ್ತೀರಿ, ತಮ್ಮ ತಮ್ಮ ಪ್ಲಾಸ್ಟಿಕ್ ಬ್ಯಾಗ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ದಯವಿಟ್ಟು ಯಾರು ಕೂಡ ತಂದು ಇಲ್ಲಿ ಬಿಸಾಕ್ಬಿಡಿ, ಆಯಿತಾ? ಕೆಲಸ ಮುಗಿದಾದ ನಂತರ ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕಿಬಿಟ್ಟು ಡಸ್ಟ್ಬಿನಿಗೆ ಹಾಕ್ಬಿಡಿ, ಓಕೆ? ಆ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ. ಸಖತ್ತಾಗಿದೆ ಸ್ನೇಹಿತರೆ. ಈ ಕಡೆ ಹೋಗ್ಲಕ್ಕೇನ ಬನ್ನಿ, ಇವಾಗ ಗುಡ್ಡವನ್ನು ಏರೋಣ. ಲೈಟಾಗಿ ನೀರಿದೆ, ಕಾಣಿಸ್ತಾ ಇದೆಯಾ? ಬನ್ನಿ, ಗುಡ್ಡವನ್ನು ಹತ್ತೋಣ. ನಮ್ಮ ಸ್ನೇಹಿತರ ಮಗಳು ಕೂಡ ಬಂದಿದ್ದಾರೆ, ನೋಡ್ಬೋದು. ಇವಾಗ ಈ ಗುಡ್ಡವನ್ನು ಹತ್ತಬೇಕು. ಗಲೀಜಿದ್ದು ಮಾತ್ರ. ಸ್ನೇಹಿತರೆ, ಗುಡ್ಡವನ್ನು ಹತ್ತಾ ಇದೀವಿ ಇವಾಗ. ಫುಲ್ ಕಲ್ಗುಡ್ಡ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಚಿಕ್ಕ ಮಗಳು, ನಮ್ಮ ಸ್ನೇಹಿತರ ಮಗಳು ಕೂಡ ಹತ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಬನ್ನಿ ಬನ್ನಿ ಬನ್ನಿ, ಈ ಕಡೆ ಈ ಕಡೆ ಈ ಕಡೆ, ಇಲ್ಲಿ. ಸ್ನೇಹಿತರೆ, ಬನ್ನಿ, ತಿಳುಮತ್ತಿ ಬೀಚ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಿಮಗೂ ಕೂಡ ಇವತ್ತಿನ ಈ ಬ್ಲಾಗ್ನಲ್ಲಿ ತಿಳುಮತ್ತಿ ಬೀಚ್ ಹೇಗಿದೆ ಅಂತ ವಿಡಿಯೋದಲ್ಲಿ ತೋರಿಸುವಂತಹ ಪ್ರಯತ್ನ. ಬನ್ನಿ, ಇಲ್ಲಿ ಮೇಲ್ಗಡೆ ಹತ್ತಬೇಕು. ಇಲ್ಲಿ ನೋಡಿ ಹೇಗಿದೆ, ಸಖತ್ತಾಗಿದೆ ಗಾಯ್ಸ್. ವಾವ್. ಆ್ಯಕ್ಚುಲಿ ಈ ಬೀಚಿಗೆ ಜಾಸ್ತಿ ಜನ ಬರೋಲ್ಲ, ಲೋಕಲ್ ಅವರಿಗೆ ಅಷ್ಟೇ ಗೊತ್ತಿರೋದು. ಇವಾಗ ಇಲ್ಲಿ ಹತ್ತಬೇಕು, ತುಂಬ ಹೈಟ್ ಇದೆ ಗಾಯ್ಸ್. ವಿಡಿಯೋದಲ್ಲಿ ಆ ಥರ ಅನಿಸಲ್ಲ, ಬಟ್ ಹತ್ತಬೇಕಾದ್ರೆ ಹತ್ತೆ 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 ನೋಡಿ, ಎಲ್ಲ ಹತ್ತಾ ಇದ್ದಾರೆ. ಎಷ್ಟು ಹೈಟ್ ಇದೆ ನೋಡಿ ಗುಡ್ಡ. ಈ ಗುಡ್ಡವನ್ನು ಹತ್ತಬೇಕು. ಸ್ಲೋ ಸ್ಲೋ, ಹಿಡ್ಕ ಹಿಡ್ಕ. ಹಂಗೆ ಬನ್ನಿ, ಹಂಗೆ ಬನ್ನಿ. ಅಯ್ಯಪ್ಪ, ಸಿಕ್ಕಾಪಟ್ಟೆ ಗುಡ್ಡ ಹತ್ತಬೇಕು ಸ್ನೇಹಿತರೆ. ಅಪ್ಪ, ಇಲ್ಲೇ ನೋಡಿ ನೀವು ಹೆಂಗಿದೆ. ಅವರೆಲ್ಲ ಇನ್ನೂ ಕೆಳಗಡೆನೇ ಇದ್ದಾರೆ ನೋಡಿ. ಎಷ್ಟು ಡೀಪ್ ಇದೆ ಅಂತಂದರೆ ಅಷ್ಟು ಮೇಲ್ಗಡೆ ಬಂದಿದ್ದೀವಿ ಇವಾಗ.
ವಿಡಿಯೋ ಕೊನೆ ತನಕ ನೋಡಿ ಸ್ನೇಹಿತರೆ, ಸಖತ್ತಾಗಿದೆ. ಬನ್ನಿ ನೋಡಿ ಇಲ್ಲಿ ನೋಡು, ಇಲ್ಲಿ ಫೋಟೋಶೂಟ್ ನಡೀತಾ ಇದೆ ನೋಡಿ. ಬಾಯ್ ಸರಿ ಮಾಡು. ಸ್ಮೈಲ್ ಮಾಡು, ಸ್ಮೈಲ್ ಮಾಡು. ವೆರಿ ಗುಡ್. ವಾವ್, ಸಖತ್ತಾಗಿದೆ. ಇನ್ನು ಮುಂದೆ ಹೋಗಬೇಕು ಸ್ನೇಹಿತರೆ, ಬನ್ನಿ ಹೋಗೋಣ. ಹುಷಾರು. ನನ್ನ DJI Action 2ದಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇರುವಂಥದ್ದು 2.7K 50 ರೆಸಲ್ಯೂಷನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆ್ಯಕ್ಷನ್ ಕ್ಯಾಮ್ರಾ ಮೈಕ್ನಲ್ಲೇ ಆಡಿಯೋ ರೆಕಾರ್ಡ್ ಆಗ್ತಾಯಿದೆ, ಯಾವುದೇ ಮೈಕ್ ಉಪಯೋಗಿಸ್ತಾ ಇಲ್ಲ. ಛತ್ರಪತಿ ಶಿವಾಜಿದು ಬಾವುಟ. ವಾವ್, ಇಲ್ಲಿ ನೋಡಿ ಸ್ನೇಹಿತರೆ, ಮರಳು ಫುಲ್ ವೈಟ್ ಇದೆ ತಾನೇ. ಸ್ವಲ್ಪ ಹೊತ್ತಲ್ಲಿ ನೋಡಿ ತೋರಿಸ್ತೀನಿ, ಫುಲ್ ಬ್ಲ್ಯಾಕ್ ಮರಳು. ಅದಕ್ಕೆ ತುಳುಮತ್ತಿ ಬೀಚ್ ಅಂತಲೇ ಹೆಸರು. ಸಿಕ್ಕಾಪಟ್ಟೆ ಗುಡ್ಡ ಇದೆ ನೋಡ್ಬೋದು. ತುಂಬ ಶಾರ್ಪ್ ಕಲ್ಲುಗಳು ಮೇಲೆ ನಾವು ಸವಾರಿಯನ್ನು ಮಾಡ್ತಾ ಬರಬೇಕು. ಚಿಕ್ಕದಾಗಿ ಕಾಲುದಾರಿ ಇದೆ ನೋಡಿ. ಎಷ್ಟೊಂದೆಲ್ಲ ಪ್ಲಾಸ್ಟಿಕ್ಗಳನ್ನು ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಅಯ್ಯೋ, ಸಾಕಾಗಿದೆ. ಸಮುದ್ರದ ಅಲೆಗಳ ಸೌಂದರ್ಯ ನೋಡೋದಕ್ಕೆ ಇಷ್ಟ ಆನಂದ ಅಂತಂದರೆ, ನಾನು ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಳುತ್ತೆ ಆಡಿಯೋನ. ಚಿಕ್ಕದಾಗಿ ಕಾಲು ದಾರಿ ಇದೆ, ಇದ್ರ ಮುಖಾಂತರನೇ ಹೋಗ್ಬೇಕು ನಾವು. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಈ ಜಾಗ ಈ ಲೋಕಲ್ ಅವ್ರಿಗೆ ಮಾತ್ರ ಗೊತ್ತು. ತುಂಬ ದೂರ ಗುಡ್ಡವನ್ನು ಹತ್ಕೊಂಡು ಹೋಗ್ಬೇಕು. ಇಲ್ಲಿನಂತೂ ಫುಲ್ಲು ಆಹಾ ಹಾ ಹೇಗೆ ಕಾಣಿಸ್ತಾ ಇದೆ ನೋಡಿ ಗಾಯ್ಸ್. ಸಿಕ್ಕಾಪಟ್ಟೆ ಬಿಸಿಲಿದೆ. ಅಲ್ಟಿಮೇಟ್. ಮೇಲ್ಗಡೆ ಗುಡ್ಡ, ನಮ್ಮ ಸ್ನೇಹಿತರಲ್ಲಿ ಹಿಂಗಡೆ ಬರ್ತಾ ಇದ್ದಾರೆ. ಓ, ಇಲ್ಲಂತೂ ಸಿಕ್ಕಾಪಟ್ಟೆ ಡೀಪ್ ಇದೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಡೀಪ್ ಇದೆ. ಕಲ್ಲುಗಳು ಸಿಕ್ಕಾಪಟ್ಟೆ ಶಾರ್ಪ್ ಇದ್ದಾವೆ. ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಇಳಿಯೋದಕ್ಕೆ. ರಿಸ್ಕ್ ತಗೊಳ್ಳೋದು ಬೇಡ. ಬನ್ನಿ, ಅಂತೂ ಕೆಳಗಡೆ ಇಳಿದಾಯ್ತು. ಇನ್ನು ಎಷ್ಟು ದೂರ ಹೋಗ್ಬೇಕು ಅಂತ ಗೊತ್ತಿಲ್ಲ. ಇಲ್ಲೊಂದು ಚಿಕ್ಕ ಚಿಕ್ಕ ಹೂಗಳೆಲ್ಲ ನೋಡ್ಬೋದು, ಚೆನ್ನಾಗಿದೆ. ಬನ್ನಿ ಮುಂದುವರೋಣ. ಓಹೋ, ಕಲ್ಲುಗಳು ನೋಡಿ ಗಾಯ್ಸ್ ಹೆಂಗಿದೆ. ಸಮುದ್ರದ ಅಲೆಗಳನ್ನು ನೀವು ನೋಡ್ಬೋದು, ತುಂಬ ಜೋರಾಗಿ ಬರ್ತಾ ಇದೆ. ಸುಮಾರು ದೂರ ಹೋಗಬೇಕು ಸ್ನೇಹಿತರೆ. ಸ್ವಲ್ಪ ಜಸ್ಟ್ ಮಿಸ್ ಆದರೂ ಸೀದಾ ಕೆಳಗಡೆನೆ. ಕ್ಯಾಮ್ರದಲ್ಲಿ ಗೊತ್ತಾಗಲ್ಲ, ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ ಎಷ್ಟು ಡೀಪ್ ಇದೆ ಕೆಳಗಡೆ ಅಂತ. ಆದರೂ ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ. ನೀವು ತಿರುಮತಿಗೆ ಬರಬೇಕು ಅಂತಂದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಬರ್ಬೋದು. ಬಟ್ ಬರೋದಕ್ಕಿಂತ ಮುಂಚೆ ಒಂದು ಕಂಡೀಷನ್ನು ಏನು ಅಂತಂದರೆ, ವಯಸ್ಸಾದವರಿಗೆ ಇಲ್ಲಿ ಕರ್ಕೊಂಬರೋದಕ್ಕೆ ಹೋಗ್ಬೇಡಿ, ತುಂಬ ರಿಸ್ಕ್. ಹಾಗೆ ಯಾರ್ಯಾರು ಬರ್ತೀರಿ, ಪ್ಲಾಸ್ಟಿಕ್ಗಳು ಬ್ಯಾಗ್ ಆಗಿರ್ಬೋದು, ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಯಾವುದು ದಯವಿಟ್ಟು ಇಲ್ಲಿ ಎಸೆಯೋಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಆದ ನಂತರ ಪ್ಯಾಕ್ ಮಾಡಿಕೊಂಡು ಡಸ್ಟ್ಬಿನಿಗೆ ಹಾಕ್ಬಿಡಿ. ಹಾಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನಾದ್ರು ತಂದರೆ ತುಂಬ ಒಳ್ಳೆಯದು. ಓಹೋ, ನೋಡ್ಬೋದು ಶಂಕ
ತುಂಬ ಜನ ಹೋಗ್ತಾ ಇದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ನಾನು ಫಸ್ಟ್ ಟೈಮ್ ಬಂದವಾಗ ನನ್ನ ಹತ್ರ iPhone 4S ಇತ್ತು. ಈ ಅಲಗಲ ಸ್ಲೋ ಮೋಷನ್ ವಿಡಿಯೋ ಮಾಡೋದಕ್ಕೆ ಹೋಗಿ ಐಫೋನು ನೀರಲ್ಲಿ ಬಿದ್ದೋಗಿತ್ತು. ಇನ್ನೂ ನೆನಪಿದ್ದೆ ನನಗೆ. ಬಟ್ ಫೋನ್ ಏನೂ ಆಗಿರಲಿಲ್ಲ. 1 ಅವರ್ 2 ಅವರ್ ಸ್ವಿಚ್ ಆಫ್ ಆಗಿತ್ತು ಮೊಬೈಲ್ ಅಷ್ಟೇ. ಫಸ್ಟ್ ಟೈಮ್ ಆ್ಯಕ್ಷನ್ ಕ್ಯಾಮ್ರಾ ತಂದಿದ್ದೇನೆ. ನೋಡೋಣ, ಟೈಮ್ ಇದ್ದರೆ ಸೂರ್ಯ ಮುಳುಗುವುದನ್ನು ಬ್ಯೂಟಿಫುಲ್ಲಾಗಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮೊಬೈಲಲ್ಲೂ ಶೂಟ್ ಮಾಡ್ತೀನಿ. ಅವರೆಲ್ಲ ಬರ್ತಾ ಇದ್ದಾರೆ ನೋಡಿ. ಈ ಕಡೆ ಎಲ್ಲ ಖಾಲಿ ಸಮುದ್ರ, ಈ ಕಡೆ ಲೈಟಾಗಿ ಬಿದ್ದ ಇದೆ. ಕ್ಯಾಮ್ರಾ ನೋಡ್ಕೊಂತ ಮಾತಾಡೋಕ್ಕಾಗಲ್ಲ, ಏನಕ್ಕಂತಂದರೆ ಕೆಳಗಡೆ ನೋಡ್ಕೊಂಡು ಓಡಾಡಬೇಕು. ಇಲ್ಲ ಅಂತಂದರೆ ಬಿದ್ದರೆ ಮಾತ್ರ ಅಷ್ಟೇ. ವಿಡಿಯೋ ಮಾತ್ರ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ವಿಡಿಯೋ ಕೊನೆ ತನಕ ನೋಡಿ, ಸಖತ್ ಮಜಾ ಇದೆ. ಓಕೆನಾ? ನಾವೆಲ್ಲ ಕೆಲವೊಂದು ಲೊಕೇಶನಿಗೆ ಹೋಗ್ತೀವಿ, ಬಟ್ ಅದ್ರದ್ದು ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ಇನ್ನೂ. ಏನಕ್ಕಂತಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ. ನಾವು ಈ ವ್ಲಾಗರ್ಸ್ಗಳು ಅಲ್ಲಿ ಹೋಗಾದ್ಮೇಲೆ ವಿಡಿಯೋ ಮಾಡಿ ಲೊಕೇಶನ್ ಶೇರ್ ಮಾಡಿ ಎಲ್ಲರೂ ಬಂದು ಕರೆಕ್ಟಾಗಿ ಜವಾಬ್ದಾರಿಯಿಂದ ಬಂದು ಜವಾಬ್ದಾರಿಯಿಂದ ಹೋದರೂ ಪರವಾಗಿಲ್ಲ, ಬೇಡದೇ ಇರುವಂಥದ್ದೆಲ್ಲ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ನಾನು ಸುಮಾರು ಕಡೆ ಎಲ್ಲ ಹೋಗಿದ್ದೀನಿ, ಬಟ್ ಯಾವುದೂ ವಿಡಿಯೋ ಹಾಕಿಲ್ಲ ನೋಡಿ. ಅವರೆಲ್ಲ ಬರ್ತಾ ಇದ್ದಾರೆ, ನಿಧಾನ ಬರ್ತಾ ಇದ್ದಾರೆ. ಒಂದೇ ಕೆಳಗಡೆ ದಾಟ್ಕೊಂತ ಬರಬೇಕು. ಬಟ್ ಇಲ್ಲಿ ಬರಬೇಕು ಅಂತಂದರೆ ನಿಮ್ಮ ಪ್ರೈವೇಟ್ ವಾಹನಗಳಲ್ಲಿ ಬರಬೇಕು. ಮೊದಲೆಲ್ಲ ಪಾರ್ಕಿಂಗ್ ಚಾರ್ಜಸ್ ಇರಲಿಲ್ಲ, ಬಟ್ ಇವಾಗೆಲ್ಲ ಚಾರ್ಜಿಂಗ್ ವೆಹಿಕಲ್ ಪಾರ್ಕಿಂಗ್ ಚಾರ್ಜಿಂಗ್ ಎಲ್ಲ ತೊಗೊತಾ ಇದ್ದಾರೆ. ಎಷ್ಟು ತೊಗೊತಾರೆ ಗೊತ್ತಿಲ್ಲ, ನನಗೂ ಫಸ್ಟ್ ಟೈಮ್ ತೊಗೊತಾ ಇರೋದು ನೋಡಿ. ಓಹೋ ಸಿಕ್ಕಾಪಟ್ಟೆ ಡೀಪ್ ಇದೆ ಗುರುವೆ. ಇವಾಗ ಇದನ್ನ ಇಳಿಬೇಕು. ಇವಾಗ ಬನ್ನಿ ಇಳಿಯೋಣ. ನೋಡಿ, ಬರುವಂತಹ ವೀಕ್ಷಕರು ಚಿಪ್ಸ್ ಪ್ಯಾಕೆಟ್ ಆಗಿರ್ಬೋದು, ನೀರಿನ ಬಾಟಲ್ಗಳು ಮತ್ತು ಮದ್ಯಪಾನದ ಬಾಟಲ್ಗಳು ಎಲ್ಲ ಮನಸೋ ಇಚ್ಛೆ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಏನು ಮಾಡೋಣ, ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ. ನಾವು ಕುಡಿಯೋದಕ್ಕೆ ನೀರಾಗಿರ್ಬೋದು, ತಿನ್ನೋದಕ್ಕೆ ಏನಾದ್ರು ಸ್ವಲ್ಪ ಲಘು ಉಪಹಾರಗಳನ್ನು ತೊಗೊಬಂದಿದ್ದೀವಿ. ಬಟ್ ನಮ್ಮದು ಲಘು ಉಪಹಾರ ಎಲ್ಲ ಆದ ನಂತರ ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ತಿರ್ಗಾ ಡಸ್ಟ್ಬಿನ್ ಹಾಕ್ತೀವಿ. ನಾವಂತೂ ಪರಿಸರವನ್ನು ಮಾಲಿನ್ಯ ಮಾಡಬೇಕು ನೋಡಿ. ಎಂಜಾಯ್ ಮಾಡಿ. ಸಿಕ್ಕಾಪಟ್ಟೆ ಸ್ಲಿಪ್ ಆಗುತ್ತೆ. ಬರಬೇಕು ಅಂತಂದರೆ ಸ್ವಲ್ಪ ಟ್ರಕ್ಕಿಂಗ್ ಮಾಡಬೇಕು. ಶೂ ಹಾಕ್ಕೊಂಡ್ರೆ ಒಳ್ಳೆಯದು. ಸ್ಲಿಪ್ಪರ್ ಸಿಕ್ಕಾಪಟ್ಟೆ ಸ್ಲಿಪ್ ಆಗುತ್ತೆ. ತುಂಬ ದೂರ ನೋಡ್ಕೊಂಬರ್ಬೇಕು ಸ್ನೇಹಿತರೆ. ಸುಮಾರು 1 ಕಿಲೋಮೀಟ್ರ್ ನೋಡ್ಕೊಂಬರ್ಬೇಕಲ್ಲ. ಹೆಂಗೆ ಹೋಗೋದಂತ ನೋಡಿ. ಸಖತ್ತಾಗಿದೆ. ಹಾಂ ಅಲ್ಲೆಲ್ಲ ಜನ ಇದ್ದಾರೆ, ಕಾಣಿಸ್ತಾ ಇರ್ಬೇಕು.
ಈ ಸೂರ್ಯನ ಬಿಸಿಲಿಗೆ ಅಲ್ಲೆಲ್ಲ ಒಂಥರ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಬಟ್ ಮೊಬೈಲಲ್ಲಿ ಬ್ಲಾಗ್ ಮಾಡಿದ್ರೆ ಮಾತ್ರ ಝೂಮ್ ಮಾಡಿ ತೋರಿಸ್ಬೋದು ನಿಮಗೆ. ಮುಂದಾಗಡೆ ಕ್ಯಾಮ್ರಾ ಸ್ವಲ್ಪ ಫಿಟ್ ಆದ ನಂತರ ನಾನು ಬ್ಲಾಗನ್ನು ಎಂಡ್ ಮಾಡ್ತೀನಿ. ಆಮೇಲೆ ತಿರ್ಗಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಕೊಟ್ಟು ಆಮೇಲೆ ಶುರು ಮಾಡ್ತೀನಿ. ಓಕೆನಾ? ಸ್ವಲ್ಪ ನೆರ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲು. ನಾವು ಇವಾಗ ಬಂದಿರೋ ಟೈಮ್ ಬಂದು 3 ಗಂಟೆ ಹೊರಟಿದ್ದು, ಇವಾಗ 4 ಗಂಟೆ ಆಗಿದೆ. ಮನೆ ಬಿಟ್ಟಿದ್ದು 3 ಗಂಟೆಗೆ. ಎಲ್ಲ ಬೆಂಕಿ ಹಾಕಿದ್ದಾರೆ, ಸಿಕ್ಕಾಪಟ್ಟೆ ಬೆಲೆ ಹಾಕಿದೆಯಪ್ಪ. ಮಾತಾಡೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ. ಸ್ನೇಹಿತರೆ, ನಾವು ಗಾಡಿ ಪಾರ್ಕ್ ಮಾಡಿದ್ವಲ್ಲ, ಮೊದಲಿಗೆ ಒಂದು ಬೀಚ್ ಸಿಕ್ಕಿತ್ತು ನೋಡಿ. ಅಲ್ಲಿಂದ ತಿಳುಮತ್ತಿ ಬೀಚ್ಗೆ ಸುಮಾರು ಅಂದಾಜು 2 ಕಿಲೋಮೀಟರ್ಗಳಾಗುತ್ತೆ. ಸಮುದ್ರದ ಪಕ್ಕದಲ್ಲೇ ಗುಡ್ಡ ಇದೆ. ಆ ಗುಡ್ಡವನ್ನು ಟ್ರೆಕ್ಕಿಂಗ್ ಮಾಡಿಕೊಂಡು 2 ಕಿಲೋಮೀಟರ್ಗಳನ್ನು ನಡಿಬೇಕಾಗುತ್ತೆ. ಕಷ್ಟನೇ, ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ಕಲ್ಲುಗಳೆಲ್ಲ ಮೇಲ್ಗಡೆ ನೋಡಿ, ಅಲೆಗಳು ಬಿದ್ದು 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 ಹಿಂಗಾಗ್ಬಿಟ್ಟಿದೆ. ಕಾಣಿಸ್ತಾ ಇದೆ ನೋಡಿ. ಕಲ್ಲುಗಳ ಸಮೇತ ಇಲ್ಲಿ ನೋಡಿ, ಇಲ್ಲಿ ಹೇಗಾಗಿದೆ, ಎಲ್ಲ ಕೋಲ್ಗಳಾಗಿದೆ. ನೋಡ್ಬೋದು, ಅಲೆಗಳ ರಭಸಕ್ಕೆ ಕಲ್ಲುಗಳು ಕೂಡ ಪುಡಿ ಆಗುತ್ತೆ. ಇದೆ ನೋಡ್ರಪ್ಪ ತಿಳುಮತ್ತಿ ಬೀಚ್. ಇಲ್ಲಿ ಸಮುದ್ರದ ಅಲೆಗಳು ಸಿಕ್ಕಾಪಟ್ಟೆ ಫೋರ್ಸಾಗಿ ಬರುತ್ತೆ. ಅದಕ್ಕೋಸ್ಕರ ಕಲ್ಲಿಗೆ ಬಡ್ದು ಕಲ್ಲು ಸವದು ಕಲ್ಲಿನ ಚಿಕ್ಕ ಪೀಸ್ಗಳಾಗಿ ಮರಳುಗಳೆಲ್ಲ ಬ್ಲ್ಯಾಕ್ ಕಲರು ಕಾಣಿಸುತ್ತೆ ನೋಡಿ. ಕಾಣಿಸ್ತಾ ಇದೆಯಾ? ಫುಲ್ಲು ಬ್ಲ್ಯಾಕ್ ಕಲರ್ ಇದೆ ನೋಡಿ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸಿಗ್ತೀನಿ ಸ್ನೇಹಿತರೆ, ಸ್ವಲ್ಪ ವಿಶ್ರಾಂತಿ ತೊಗೊಳ್ತೀನಿ ಸ್ನೇಹಿತರೆ. ಫೈನಲಿ ತಿಳುಮತ್ತಿ ಬೀಚಿಗೆ ನಾವು ರೀಚ್ ಆಗಿದ್ದೀವಿ. ಕಲ್ಲಿನ ಗುಡ್ಡವನ್ನು ಏರಿ ಹಾಗೆ ಇಳಿದು ಬರಬೇಕು ತಿಳುಮತ್ತಿ ಬೀಚಿಗೆ. ಇವಾಗ ನೀವೆಲ್ಲ ನೋಡ್ಬೋದು ತಿಳುಮತ್ತಿ ಬೀಚ್ ಹೇಗಿದೆ ಅಂತ. ತುಂಬ ಕಷ್ಟಪಟ್ಟು ಈ ಬ್ಲಾಗನ್ನು ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ, ಪದೇ ಹೇಳ್ತಾ ಇದ್ದೀನಿ. ಓಕೆ, ವ್ಯೂವನ್ನು ನೋಡಿ ಎಂಜಾಯ್ ಮಾಡಿ. ಕರ್ನಾಟಕ ಕಪ್ಪು ಮರಳು ಹೊಂದಿರುವ ಏಕೈಕ ಕಡಲ ತೀರವಿದು. ಕರ್ನಾಟಕದಲ್ಲಿ ಹಲವಾರು ಸುಂದರ ಕಡಲ ತೀರಗಳಿವೆ. ಅವುಗಳಲ್ಲಿ ತನ್ನ ಬಿಳಿ, ಕಪ್ಪು ಹಾಗೂ ಚಿನ್ನ ಬಣ್ಣ ಹೊಂದಿರುವ ಮರಳುಗಳಿಂದ ಹೆಚ್ಚು ಜನಪ್ರಿಯವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಏಕೈಕ ಕಪ್ಪು ಮರಳು ಹೊಂದಿರುವ ಬೀಚ್ ಇದೆ. ಅದು ಮತ್ಯಾವುದೂ ಅಲ್ಲ, ತಿಳುಮತಿ ಬೀಚ್ ಆಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪಟ್ಟಣದ ಸಮೀಪದಲ್ಲಿರುವ ಬೀಚ್ ಆಗಿದ್ದು, ತನ್ನ ಸುಂದರವಾದ ಅಘನಾಶಿನಿ ನದಿಯ ಮುಂಭಾಗದಲ್ಲಿದೆ. ಕಪ್ಪು ಮರಳಿನಿಂದ ಕಂಗೊಳಿಸುತ್ತಿರುವ ಈ ಬೀಚ್ ಸಮೃದ್ಧ ಹಸಿರು ಭೂಪ್ರದೇಶಗಳಿಂದ ಆವೃತವಾಗಿದೆ. ಇಲ್ಲಿ ಕೂತು ಸೂರ್ಯಾಸ್ತ ಹಾಗೂ ಸೂರ್ಯೋದಯವನ್ನು ಕಣ್ಣು ತುಂಬಿಕೊಳ್ಳುವ ಅನುಭವವೇ ಬೇರೆ. ವಾಸ್ತವ್ಯವಾಗಿ ಇಲ್ಲಿನ ಮರಳು ಕಪ್ಪು ಎಳ್ಳಿನಂತೆ ಕಾಣುತ್ತದೆ. ಈ ಕಾರಣದಿಂದಲೇ ಈ ಕಡಲ ತೀರವನ್ನು ತಿಳುಮತಿ ಅಥವಾ ತಿಲಾಮತಿ ಎಂದು ಹೆಸರಿಸಲಾಗಿದೆ. ಈ ಹೆಸರು ಕೊಂಕಣಿ ಪದ ತಿಲು ಎಂಬ ಪದದಿಂದ ಬಂದಿದೆ. ಇದರರ್ಥ ಎಳ್ಳು ಬೀಜಗಳು ಮತ್ತು ಮಾಟಿ ಅಂದರೆ ಮಣ್ಣು. ಈ ಬೀಚ್ ಕಾರವಾರ ಬಸ್ ನಿಲ್ದಾಣದಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮಾಜಾಳಿ ಬಸ್ ನಿಲ್ದಾಣದಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿದೆ.
ಈ ಬೀಚ್ನ ಸೌಂದರ್ಯವನ್ನು ವೀಕ್ಷಿಸಲು ಸ್ಥಳೀಯರು ತಮ್ಮ ಬಿಡುವಿನ ಸಮಯದಲ್ಲಿ ಭೇಟಿ ನೀಡುತ್ತಾರೆ. ಅದಲ್ಲದೆ ಕಾರವಾರಕ್ಕೆ ಬರುವ ವಿದೇಶಿಗಳು ಕೂಡ ಇಲ್ಲಿನ ಸೊಬಗನ್ನು ನೋಡಲು ಇಷ್ಟಪಡುತ್ತಾರೆ. ಬೀಚ್ ಜನಸಂದಣಿಯಿಂದ ದೂರವಿರುವ ಕಾರಣ ಇದು ನೈಸರ್ಗಿಕ ಮತ್ತು ಪ್ರಶಾಂತ ವಾತಾವರಣವನ್ನು ಸೃಷ್ಟಿಸುತ್ತದೆ. ಕಡಲ ತೀರವು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಕಪ್ಪು ಬಣ್ಣದ ಮರಳು ಕಂಗೊಳಿಸುತ್ತದೆ. ವೈಜ್ಞಾನಿಕವಾಗಿ ಈ ಕಡಲ ತೀರವು ಬಸಾಲ್ಟಿಕ್ ಬಂಡೆಯಿಂದ ಆವೃತವಾಗಿರುವ ಕಾರಣ ಇಲ್ಲಿನ ಮರಳು ನೈಸರ್ಗಿಕವಾಗಿ ಕಪ್ಪು ಬಣ್ಣ ಎಂದು ನಂಬಲಾಗಿದೆ. ಇತಿಹಾಸಕಾರರ ಪ್ರಕಾರ ಮರಾಠರ ಆಳ್ವಿಕೆಯ ಸಮಯದಲ್ಲಿ ಈ ಕಡಲ ತೀರವು ಬಹಳ ಜನಪ್ರಿಯವಾಗಿತ್ತು. ಕಡಲ ತೀರದ ಸುತ್ತಮುತ್ತಲಿನ ಪ್ರದೇಶವು ಪ್ರಮುಖ ವ್ಯಾಪಾರ ತಾಣವಾಗಿತ್ತು. ಪ್ರೀತಿ ಪಾತ್ರರ ಜೊತೆ ಸ್ವಲ್ಪ ಶಾಂತಿಯುತ ಸಮಯವನ್ನು ಕಳೆಯಲು ಮತ್ತು ಅದ್ಭುತ ವೀಕ್ಷಣೆಯನ್ನು ಆನಂದಿಸಲು ತಿರುಮತಿ ಕಡಲ ತೀರಕ್ಕೆ ಭೇಟಿ ನೀಡಬಹುದು. ಇದಲ್ಲದೆ ಆ ಆಕರ್ಷಕ ಸ್ಥಳದಲ್ಲಿ ಮೀನುಗಾರಿಕೆಯನ್ನು ಕೂಡ ಆನಂದಿಸಬಹುದು ಮತ್ತು ಬಂಡೆಗಳು ಅಥವಾ ಹತ್ತಿರದ ಬೆಟ್ಟಗಳ ಮೇಲೆ ಟೆಂಟನ್ನು ಸ್ಥಾಪಿಸುವ ಮೂಲಕ ಇಲ್ಲಿ ಒಂದು ರಾತ್ರಿ ಕಳೆಯಬಹುದು. ಇದು ತಿರುಮತಿ ಬೀಚ್ನ ವಿಶೇಷತೆ. ಸ್ನೇಹಿತರೆ, ಇಲ್ಲಿನ ಕಲ್ಲುಗಳನ್ನು ನೋಡ್ಬೋದು. ಎಷ್ಟು ಶೈನಿಂಗ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಕಲ್ಲಿಗೆ ಎಣ್ಣೆ ಹಚ್ಚಿದ್ರೆ ಯಾವ ಥರ ಶೈನಿಂಗ್ ಬರುತ್ತೆ ನೋಡಿ, ಆ ಥರ ಶೈನಿಂಗ್ ಇದೆ ಕಲ್ಲುಗಳು. ಎಲ್ಲ ಕಲ್ಲುಗಳು ಹಾಗೆ ನೋಡಿ, ಚಕ ಪಕ್ಕ ಅಂತ ಹೊಡಿತಾ ಇದೆ. ಸಿಕ್ಕಾಪಟ್ಟೆ ಶೈನಿಂಗು ಕಲ್ಲು. ಸಖತ್ತಾಗಿದೆ ಫೋಟೋ ಶೂಟಿಂಗಿಗೆಲ್ಲ ಹೇಳಿ ಮಾಡಿಸ್ಕೊಂಡಿದ್ದೆ ನೋಡಿ. ಸೂಪರ್. ಇಲ್ಲೆಲ್ಲ ಫೋಟೋ ಶೂಟಿಂಗ್ ಎಲ್ಲ ನಡೀತಾ ಇದೆ, ನೀವು ನೋಡ್ಬೋದು. ನೋಡೋದಕ್ಕೆ ತುಂಬ ಚೆಂದ ಕಾಣಿಸುತ್ತೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಡೀಪ್ ಇದೆ ಇಲ್ಲಿ. ಸ್ನೇಹಿತರೆ, ನಾವು ಲಾಸ್ಟ್ ಟೈಮ್ ಬಂದವಾಗ ಆ ಕಡೆ ಹೋಗಿದ್ವಿ, ಇನ್ನೂ ತುಂಬ ದೂರ, ಸುಮಾರು ಒಂದು 2 ಕಿಲೋಮೀಟರ್ ಆಗ್ಬೋದು. ಸಿಕ್ಕಾಪಟ್ಟೆ ದೂರ. ಹಾಂ, ಗೋವಾ ಬಾರ್ಡ್ರ್ ಅಂತ ಸುಮಾರು ದೂರ ನಡ್ಕೊಂಡು ಹೋಗಿದ್ವಿ ನಾವು ನಮ್ಮ ಸ್ನೇಹಿತರು, ಫ್ಯಾಮಿಲಿ ಎಲ್ಲ ಬಂದಿರಲಿಲ್ಲ. ನಾವು ಬ್ಯಾಚಲರ್ಸ್ ಅಷ್ಟೇ ಬಂದಿದ್ದೆ. ಅಲ್ಲಿ ಇನ್ನೂ ಚೆನ್ನಾಗಿದೆ, ಇನ್ನೂ ತುಂಬ ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲ ಚೆನ್ನಾಗಿತ್ತು. ಸ್ನೇಹಿತರೆ, ತಿರುಮತಿ ಬೀಚಿಗೆ ನೀವೇನಾದರೂ ಬಂದರೆ ನಿಮ್ಮ ಮಕ್ಕಳಿಗೂ ಕೂಡ ಪಾಪ ಈ ಥರ ಆಡಬೇಕು ಅಂತ ಆಸೆ ಇರುತ್ತೆ. ಸೊ ಆಡಬೇಕು ಅಂತಂದರೆ ಮಗುನ ಜೊತೆಲೇ ಇರಬೇಕು. ಏನಕ್ಕಂತಂದರೆ ತುಂಬ ರಿಸ್ಕಿ ಇದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಕೂಡ ಜೊತೆಲೇ ಇದ್ವಿ, 3-4 ಜನ ಜೊತೆಲೇ ಇದ್ವಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಮಗುನ ಜೊತೆಲೇ ಇದ್ದಾರೆ. ಸೊ ಏನು ಸಮಸ್ಯೆ ಆಗಲ್ಲ. ಮಗುನ ಒಂದೇ ಮಾತ್ರ ಬಿಡಕ್ಕೆ ಹೋಗ್ಬಾರ್ದು. ಬಿಚ್ಚಬಿಟ್ಟು ಹೋಗೋದ್ಲೈತೆ. ಸ್ವಿಮ್ ಮಾಡು ಬೇಬಿ, ಸ್ವಿಮ್ ಮಾಡು. ಸ್ವಿಮ್ ಮಾಡು ಬೇಬಿ. ಸಾಕು ಬಾ. ನೋಡು, ಅಲ್ಲಿ ನಡುತ್ತಾ ಇದ್ದೆ, ಹಿಂಗೆ ಆಗ್ತಾ ಇದ್ದ.
ಸ್ನೇಹಿತರೆ, ಲೈಟಾಗಿ ಸಮುದ್ರದ ಕಡಲ ತೀರದಲ್ಲಿ ಲೈಟಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ವಿ. ನೀವು ನೋಡ್ತಾ ಇರ್ತೀವಿ ಎಲ್ಲರೂ ಇಲ್ಲ ಕುತ್ಕೊಂಡಿದ್ದಾರೆ. ಕಾಣಿಸ್ತಾ ಇದೆಯಾ? ಮಸ್ತ್ ಮಜಾ ಮಾಡುವ. ಸ್ನೇಹಿತರೆ, ಸೂರ್ಯ ಮುಳುಗ್ತಾ ಇದ್ದಾನೆ. ನಾವು ಕೂಡ ಲೈಟಾಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡಬೇಕು. ನೋಡ್ತಾ ಇರ್ಬೋದು, ಸೂರ್ಯ ಮುಳುಗ್ತಾ ಇದ್ದಾನೆ. ಫಿಶ್ ಬೇಟೆ ಆಡೋದಕ್ಕೆಲ್ಲ ಹೋಗ್ತಾ ಇರ್ಬೋದು. ಈ ಝೂಮ್ ಆಗ್ತೇನೆ ನೋಡೋಣ ಕಾಣಿಸುತ್ತೆ ಅಂತ. ಕಾಣಿಸಲ್ಲ ಇರ್ಬೋದು. ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ ಸೂರ್ಯ. ನಾನು 2ನೇ ಬಾರಿಗೆ ಬಂದಿದ್ದು ಕಿಲಿಮತ್ತಿ ಬೀಚಿಗೆ. ಸಮಯ ಆಗ್ತಾಯಿದೆ. ಇವಾಗ ಸಮಯ ಬಂದು 5:15 ಆಯಿತು. ಇಲ್ಲಿ ಕತ್ಲೆ ಸ್ವಲ್ಪ ಲೇಟಾಗಿ ಆಗುತ್ತೆ ಕಾರವಾರದಲ್ಲಿ. ಓಹೋ, ಸೂರ್ಯ ಮುಳುಗ್ತಾ ಇದ್ದಂಗೆ ಅಲೆಗಳ ರಭಸನೂ ಜಾಸ್ತಿ ಆಗ್ತಾ ಇದೆ. ಸ್ನೇಹಿತರೆ, ನೀವೆಲ್ಲರೂ ನೋಡ್ತಾ ಇರ್ಬೋದು, ಸಮುದ್ರದಲ್ಲಿ ಅಲೆಗಳ ರಭಸ ಜಾಸ್ತಿ ಆಗ್ತಾಯಿದೆ. ನಾನು DJ ಆ್ಯಕ್ಷನ್ 2ದಲ್ಲಿ ಈ ಅಲೆಗಳ ಸೌಂದರ್ಯವನ್ನು ರೆಕಾರ್ಡ್ ಮಾಡೋಣ ಅಂಥೇಳಿ ಬಂದೆ. ನೋಡಿ, ಜಸ್ಟ್ ಕ್ಯಾಮ್ರದ ಮೇಲೆ ಅಲೆಗಳು ಹಾದು ಹೋದವು. ಸೊ ಇಲ್ಲಿ ನನ್ನ DJI ಆ್ಯಕ್ಷನ್ 2 ಕಂಪ್ಲೀಟ್ಲಿ ಡೆಡ್ ಆಯಿತು. ಸ್ನೇಹಿತರೆ, ಶೂಟ್ ಮಾಡ್ತಾಯಿದ್ದೆ ಅಲೆಗಳನ್ನು. ಒಂದು ಆ್ಯಕ್ಷನ್ ಕ್ಯಾಮ್ರಾ ಪವರ್ ಬ್ಯಾಂಕ್ ಏನಿತ್ತು ಇದು ಅಟ್ಯಾಚ್ ಆಗಿತ್ತು. ಸೊ ಕೆಲವೊಂದು ಅಲೆಗಳ ರಭಸಕ್ಕೆ ಇದು ಹೊಗೆ ಹಾಕ್ಸ್ಕೊಂಡಿರ್ಬೋದು ಮೋಸ್ಟ್ಲಿ. ಏನಕ್ಕಂತಂದರೆ ಇದರ SD ಕಾರ್ಡ್ ಪೋರ್ಟು ಮತ್ತು ಚಾರ್ಜಿಂಗ್ ಪೋರ್ಟಲ್ಲಿ ಸಿಕ್ಕಾಪಟ್ಟೆ ನೀರು ಹೋಗಿದೆ ಒಳಗಡೆ. ಅದಕ್ಕೋಸ್ಕರ ತಕ್ಷಣ ರಿಮೂವ್ ಮಾಡಿ SD ಕಾರ್ಡನ್ನು ತೆಗೆದಿಟ್ಕೊಂಡೆ. SD ಕಾರ್ಡ್ ಏನಾದರೂ ಹೊಗೆ ಹಾಕ್ಕೊಂತು ಅಂತಂದ್ರೆ ಮಾತ್ರ ನಾನು ಇಲ್ಲಿ ತನಕ ಮಾಡಿರೋ ಫೂಟೇಜ್ ಏನೂ ಸಿಗಲ್ಲ. ಅದಕ್ಕೆ ಇವಾಗ ನನ್ನ ಕ್ಯಾಮ್ರದಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಕ್ಯಾಮ್ರದಲ್ಲೇ ರೆಕಾರ್ಡ್ ಮಾಡ್ಬೋದು. ಏನಂತಂದರೆ ಇನ್ಬಿಲ್ಟಾಗಿ ಮೈಕಲ್ಲಿ ರೆಕಾರ್ಡ್ ಆಗುತ್ತೆ. ಎಕ್ಸ್ಟರ್ನಲ್ ಮೈಕ್ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಆರಾಮಾಗಿ ಕ್ಯಾಮ್ರದಲ್ಲೇ ಮಾಡ್ಬೋದು. ಇನ್ಬಿಲ್ಟ್ ಮೆಮೊರಿ ಕೂಡ ಇರುವಂಥದ್ದು ಈ ಕ್ಯಾಮ್ರಕ್ಕೆ. ಸೊ ಹಾಗಾಗಿ ಮೈ ಗಾಡ್, ಹಾಗಾಗಿ ಏನೂ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಫೂಟೇಜ್ ಏನು ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂತಂದರೆ ನಾನು ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಪ್ರೀಮಿಯಮ್ ಮೆಮೊರಿ ಕಾರ್ಡೆ, SanDisk Extreme Pro. ಒಳ್ಳೆ ಮೆಮೊರಿ ಕಾರ್ಡ್ ಅದು. ಎಷ್ಟು 2,500 3,000 ಕೊಟ್ಟಿದ್ದೆ. ನೋಡೋಣ, ಈಗ ಮನೆಗೆ ಹೋಗ್ಬಿಟ್ಟು ನೋಡಬೇಕು ಇದರ ಪರಿಸ್ಥಿತಿ ಏನಾಗಿದೆ ಅಂಥೇಳಿ. ಎಲ್ಲ ಪೋರ್ಟಲ್ಲೂ ನೀರು ಹೋಗಿಬಿಟ್ಟಿದೆ. ಆಲ್ರೆಡಿ ಸುಮಾರು ನೀರನ್ನು ತೆಗೆದಿದ್ದೀನಿ. ಗೊತ್ತಿಲ್ಲ, ಇದು LED ಯಾಕೋ ಪದೇ ಪದೇ ಬ್ಲಿಂಕ್ ಆಗ್ತಾಯಿತ್ತು. ಗೊತ್ತಿಲ್ಲ ಏನಾಗಿದೆ ಅಂತ. ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ, ನೀವು ನೋಡ್ಬೋದು. ಇವಾಗೆಲ್ಲ ಹೊರಡುವ ಸಿದ್ಧತೆಗಳನ್ನು ಮಾಡ್ತಾಯಿದ್ದೀವಿ. ಕತ್ಲಾಗ್ತಾಯಿದೆ ಸ್ನೇಹಿತರೆ. 5:43 ಆಯಿತು. ಸುಮಾರು 6 ಗಂಟೆ ಹತ್ರ. ನೋಡಿ, ಫಿಶಿಂಗ್ ಮಾಡೋದಕ್ಕೂ ಕೂಡ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಅದ್ರ ಟ್ರೈಪಾಡ್ ಇತ್ತು ನೋಡಿ, ಕ್ಯಾಮ್ರಾ ಟ್ರೈಪಾಡ್ ಚಿಕ್ಕದು.
ಆ ಬ್ಯಾಗಲ್ಲಿ ಇದ್ದು ಬ್ಲ್ಯಾಕ್ ಕಲರ್ ಬ್ಯಾಗಲ್ಲಿ ಪಕ್ಕದ ಸೈಡ್ ಪೌಚಲ್ಲಿದ್ದು. ಇದು ನೀರಿಗೆ ಬಿದ್ದೋದು. ಹೌದಾ? ಹೆಂಗೆ? ಅದು ಅಲ್ಲೇದು ಶೂಟ್ ಮಾಡ್ತಾ ಇದ್ದಿದ್ದೆ, ಟಕ್ ಹೇಳಿ ನೀರು ಹಾರತ್ತು. ಅಯ್ಯೋ, ಇದಾಗುತ್ತಾ ಅವ್ರಿಗೆ ಹೋಗ್ಬಿಡ್ತಾ? ಅದು ಪವರ್ ಮಾಡೋಲ್ಲ, ಅಂದರೆ ಇದಕ್ಕೆ ಚಾರ್ಜ್ ಹಾಕೋದು. ಓ ಹೌದಾ? ಹಾಂ, ಸ್ವಲ್ಪ ಇದ್ದಿದ್ರೆ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಟ್ರೈಪಾಡಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದಂತೂ ಸಿಕ್ಕಾಪಟ್ಟೆ ಹ್ಯಾಂಡಿ ಆಗಿರುತ್ತೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಸುಂದರವಾದಂತಹ ವಾತಾವರಣದಲ್ಲಿ ವರ್ಷದ ಕೊನೆಯ ದಿವಸ ಎಲ್ಲ ಹೊರಡ್ತಾ ಇದ್ದಾರೆ. ಕೊನೆಯದಾಗಿ ನೋಡ್ಕೊಬಿಡಿ ಬೀಚ್, ಬೀಚ್. ಅಲೆಗಳಂತೂ ಸಾಯಂಕಾಲ ಆಗ್ತಾ ಇದ್ದಂಗೆ ಅಲೆಗಳ ರಭಸನೂ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ. ಇನ್ನೂ ಸ್ವಲ್ಪ ಮೇಲ್ಗಡೆ ಬರ್ತಾ ಇದೆ ಅಲೆಗಳು. ಇಲ್ಲಿ ತನಕ ಬರ್ತಾ ಇದೆ ಅಲೆಗಳು. ಒಂದು 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಮನೆ ಕಡೆ ಹೋಗ್ತಾ ಇರೋದು. ನಮ್ಮ ಸೂರ್ಯದಿ ನೋಡೋದಕ್ಕೆ ಮಾತ್ರ ಸಕ್ಕತ್ತು ಕಾಣಿಸ್ತಾ ಇದೆ. ನೋಡಿ ವಾಯ್ಸ್ ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿ ಕಾಣಿಸ್ತಾ. ಅಲ್ಟ್ರಾ ವೈಡಲ್ಲಿ ಶೂಟ್ ಮಾಡ್ತಾ ಇಲ್ಲ. ಅಲ್ಟ್ರಾ ವೈಡಲ್ಲಿ ಶೂಟ್ ಮಾಡಿದ್ರೆ ಇನ್ನೂ ವೈಡಾಗಿ ಕ್ಯಾಪ್ಚರ್ ಆಗುತ್ತೆ, ಬಟ್ ಅಷ್ಟು ಕ್ಲೀನಾಗಿ ಅಂದರೆ ಅಷ್ಟು ಫೋಕಸ್ಡಾಗಿ ಬರೋಲ್ಲ. ನಾವೆಲ್ಲ ಒಂಥರ ಚಿಕ್ಕದಾಗಿ ಕಾಣ್ತೀವಿ, ಅದಕ್ಕೋಸ್ಕರ ನಾರ್ಮಲಾಗಿ ಇಟ್ಕೊಂಡಿದ್ದೀವಿ. ಆಮೇಲೆ ಸಿಕ್ಕಿನ ಸ್ನೇಹಿತರೆ, ಆ್ಯಕ್ಷನ್ ಕ್ಯಾಮ್ರಾದ್ದು ಪವರ್ ಮಾಡೆಲ್ ಹೊಗೆ ಹಾಕ್ಕೊಂಡಿದೆ ನನಗೆ ಅನಿಸ್ದಂಗೆ. ಸೊ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರೋಲ್ಲ, ಇನ್ಬಿಲ್ಟ್ ಬ್ಯಾಟ್ರಿ ಎಷ್ಟೊಂದು ಏನು ಬರೋಲ್ಲ. ಅಮ್ಮಮ್ಮ ಅಂದರೆ ಒಂದು 15 ನಿಮಿಷ ಶೂಟ್ ಮಾಡ್ಬೋದು ಅಷ್ಟೇ. ಆಮೇಲೆ ಸಿಗ್ತೀನಿ. ಓಕೆ, ಟೈಮ್ ಲ್ಯಾಪ್ಸ್ ಆಗ್ತಾಯಿದೆ. ಇಲ್ಲಿ ವಾತಾವರಣ ಎಲ್ಲ ಶಾಂತವಾಗಿದೆ ಈಗ ನೋಡ್ತಾ ಇದ್ದೀನಿ. ಸ್ನೇಹಿತರೆ, ಫೈನಲಿ ನಾವು ತಿರುಮತಿ ಬೀಚಿಂದ ಹೊರಡ್ತಾ ಇದ್ದೀವಿ. ಮೊಬೈಲ್ನಲ್ಲಿ ಒಂದು ಒಳ್ಳೆ ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬನ್ನಿ, ಚಪ್ಪಲೆಲ್ಲ ಹಾಗೆ ಗಲೀಜಾಗ್ಬಿಟ್ಟಿದೆ. ಗೊತ್ತಿಲ್ಲ ಅದು ಎಲ್ಲಿ ತನಕ ಬರುತ್ತೆ ಅಂತ ಬ್ಯಾಟ್ರಿ. ನಾನು ಬರೀ ಕ್ಯಾಮ್ರಾದಲ್ಲಿ ಮಾತ್ರ ಶೂಟ್ ಮಾಡಿಲ್ಲ ಎಲ್ಲಿ ತನಕ. ಪವರ್ ಮಾಡಲ್ ಯಾವಾಗೂ ಅಟ್ಯಾಚ್ ಮಾಡಿಕೊಂಡೇ ಬ್ಲಾಗ್ ಮಾಡ್ತಿದ್ದೆ. ಏನಕ್ಕಂತಂದರೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ನಮಗೆ ಬ್ಲಾಗ್ ಶೂಟ್ ಮಾಡೋದಕ್ಕೆ. ಸುಮಾರು 1 ಅವರ್ ಬ್ಲಾಗ್ ಶೂಟ್ ಮಾಡ್ಬೋದು ವಿತ್ ಪವರ್ ಮಾಡಲ್ ಸೇರಿ. ಹಬ್ಬ ಸಖತ್ ಮಜಾ ಬಂತು ಮಾತ್ರ. ಮನೆಗೆ ಹೋಗೋದಂದ್ರೆ ಬೇಜಾರು. ಇವಾಗ ಸಮಯ 6 ಗಂಟೆ ಆಗಿದೆ. ನೋಡಿ ಎಷ್ಟು ಬೆಳಕಿದೆ. 6 ಗಂಟೆ ಆದರೂ ಕೂಡ ನಮ್ಮ ಹಳ್ಳಿ ಕಡೆಲೆಲ್ಲ ಫುಲ್ ಕತ್ಲಾಗ್ಬಿಡುತ್ತೆ. ಇಲ್ಲಿನ ಕತ್ಲಾಗಿಲ್ಲ. ಹಬ್ಬ ಇವಾಗ ಮತ್ತೆ ತಿರ್ಗಾ ಗುಡ್ಡ ಹಾಕಬೇಕು. ಬಂದಿದ್ದು ಹಿಂಗೆ ಬಂದಿದ್ದು. ಮೋಸ್ಟ್ಲಿ ಕೆಳಗಡೆಯಿಂದ ಬಂದಿದ್ದೆ ಅಂತ ಅನ್ಸುತ್ತೆ. ಇದು ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಅಕಸ್ಮಾತ್ ಇದ್ರಲ್ಲಿ ಬ್ಯಾಟ್ರಿ ಕಡಿಮೆ ಆದರೆ ಮೊಬೈಲಲ್ಲೇ ಶೂಟ್ ಹಾಕ್ಕೋಬೇಕು. ಮೊಬೈಲ್ ರೆಡಿ ಇದೆ ಆಲ್ರೆಡಿ. ಟ್ರೈಪಾಡಿಗೆ ಮೌಂಟ್ ಮಾಡಿದ್ದು ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ವ್ಲಾಗ್ ಮಾಡಬೇಕು ಅಂದರೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡಬೇಕು. ಈ ಥರ ಹುಲ್ಗಳಿದೆ ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಸ್ಲಿಪ್ ಆಗುತ್ತಿದೆ, ಸ್ಲಿಪ್ಪರಿಗೆ ಜಾರುತ್ತಿದೆ. ತುಂಬ ಕೇರ್ಫುಲ್ಲಾಗಿ ಹೋಗಬೇಕು.
ಇಲ್ಲಿಂದ ಕಲ್ಲು ಹಾಕ್ತಾ ಇದ್ದ. ಆಯ್ತು ಬ್ಯಾಗಲ್ಲಿ ಹೋಗ್ತಿದ್ನ ಹುಷಾರು. ಹಾಂ ಸ್ನೇಹಿತರೆ ಬನ್ನಿ, ಇವಾಗ 2 ಕೈ ಖಾಲಿ ಆಯಿತು. ಒಂದು 15 ನಿಮಿಷ ಬರ್ಬೋದಿದ್ದು ಬ್ಯಾಟ್ರಿ ಬ್ಯಾಕಪ್ಪು, ಗೊತ್ತಿಲ್ಲ, ನೋಡಬೇಕು. ಬನ್ನಿ, ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ವಿಡಿಯೋ ಮಾಡೋಣ. ಅಬ್ಬಾ, ಇಲ್ಲಿ ನೋಡಿ ಈ ಕಡೆ ಹೆಂಗಿದೆ, ಸಖತ್ತಾಗಿದೆ ಗಾಯ್ಸ್. ಅಬ್ಬಾ, ಹೌದು, ಹಂಗೆ ಅನ್ನಿಸ್ತು ಬಾವ. ಇನ್ನೂ ಸುಮಾರು ದೂರ ಇದ್ದು. ನಂಗೆ ಲಾಸ್ಟ್ ಟೈಮ್ ಬಂದಾಗ ಇನ್ನೂ ದೂರ ಹೋಗಿದ್ದೆ. ಆ ಕಡೆ ಎಲ್ಲ ಹೋಗಿದ್ದೆ. ಹಾಂ, ಆ ಕಡೆ ಹೋಗಿದ್ದೆ. ಅಲ್ಲಿ ಇನ್ನೂ ಕಲ್ಲಿನ ಬಂಡೆ ಸಿಕ್ಕಾಬಿಟ್ಟೆ. ಸ್ನೇಹಿತರೆ, ನಾವು ಅಲ್ಲಿ ತನಕ ಹೋಗಿದ್ವಿ, ಅಲ್ಲಿಂದ ಇಲ್ಲಿ ತನಕ ಬಂದಿವಿ. ಇನ್ನೂ 1 ಕಿಲೋಮೀಟರ್ ನೋಡಿಬೇಕು. ಅಬ್ಬಾ, ಕೆಳಗಡೆಯಿಂದ ಇಳ್ಕೊಂಡು ಹೋಗ್ಬೋದಾ? ಮೇಲೆ ಹಿಂಗೆ ಬತ್ತ ಬಾವ. ಸ್ನೇಹಿತರೆ, ಇಲ್ಲಿ ಬತ್ತಿಲ್ಲ ಬಾವ, ಬತ್ತಿಲ್ಲ, ಅಂಡಿಲ್ಲಿ. ಸ್ನೇಹಿತರೆ, ನೀವು ಬರೋದಾದ್ರೆ ಇಲ್ಲಿ ಲೋಕಲ್ ಅವರು ಯಾರು ಇರ್ತಾರೆ ಅವ್ರನ್ನ ಕರ್ಕೊಂಬಂದ್ರೆ ಒಳ್ಳೆಯದು. ಏನಕ್ಕಂತಂದರೆ ನೋಡಿ, ನಮಗೆ ರೋಡ್ ಮಿಸ್ ಆಗ್ತಾ ಇದೆ. ನಾವು 2 ಸಲ ಬಂದಿದ್ದೀವಿ ಇಲ್ಲಿ. ಅವ್ರನ್ನ ಕರ್ಕೊಂಬಂದರೆ ಸ್ವಲ್ಪ ಅವ್ರಿಗೇನಾದರೂ ಕಿರು ಕಾಣಿಕೆಯನ್ನು ಕೊಟ್ಟರೆ ಪಾಪ ಅವರಿಗೂ ಖುಷಿ ಆಗುತ್ತೆ ಅಲ್ವಾ. ಮತ್ತು ಯಾರು ಬಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಸುಮಾರಷ್ಟು ಜನ ಇಲ್ಲೂ ಇದ್ದಾರೆ. ಬೋಟ್ಗಳೆಲ್ಲ ನೋಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಕೆಲವೊಂದಿಷ್ಟು ಜನ ಇಲ್ಲಿದ್ದಾರೆ, ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸರಿ ಸ್ನೇಹಿತರೆ, ನಾನು ಮೇನ್ ಬೀಚಿಗೆ ಹೋದ ತಕ್ಷಣ ಸಿಗ್ತೀನಿ. ಓಕೆ, ಬ್ಯಾಟ್ರಿ ತುಂಬ ಕಡಿಮೆ ಇದೆ ಕ್ಯಾಮ್ರಾದ, ಅದಕ್ಕೋಸ್ಕರ ನಾವು ಹೋಗುವಂಥ ದಾರಿ ನೋಡ್ಬೋದು ನೀವು ಹೆಂಗಿದೆ ಅಂತ. ತುಂಬ ಚಿಕ್ಕದಾಗಿದೆ, ತುಂಬ ಅಪ್ಪಿದೆ. ತುಂಬ ಸರ್ಕಸ್ ಮಾಡ್ಕೊಂಡು ಹೋಗಬೇಕು. ನೋಡಿ ಸ್ನೇಹಿತರೆ, ಆಮೇಲೆ ಸಿಗ್ತೀನಿ. ಅವ್ರು ಸಾಂಗ್ ಎಲ್ಲ ಹಚ್ಕೊಂಡಿದ್ದಾರೆ, ಕಾಪಿರೈಟ್ ಬರುತ್ತೆ. ಓಕೆ ಸ್ನೇಹಿತರೆ, ಕ್ಯಾಮ್ರಾದಲ್ಲಿ 19% ಬ್ಯಾಟ್ರಿ ಇದೆ. ನಂಗೆ ಅನ್ಸಂಗೆ ಒಂದು 5 ರಿಂದ 10 ನಿಮಿಷ ವಿಡಿಯೋ ಮಾಡ್ಬೋದು ಅಷ್ಟೇ. ಫುಲ್ಲು ಟಾಪಲ್ಲಿದ್ದೀವಿ ಇವಾಗ. ನಮ್ಮ ಸ್ನೇಹಿತರೆಲ್ಲ ಅಲ್ಲಿ ಬರ್ತಾಯಿದ್ದಾರೆ. ಅಲ್ಲಿ ನೋಡಿ, ಇಷ್ಟೊಂದೆಲ್ಲ ಸರ್ಕಸ್ ಮಾಡ್ಕೊಂಡು ಬರಬೇಕು. ಇದು ಮಾತ್ರ ಸಿಕ್ಕಾಬಿಟ್ಟೆ ಡೀಪ್ ಇದೆ. ಕೆಳಗಡೆಯಿಂದ ಮೇಲೆ ಹತ್ಬಿಟ್ಟು ಬರಬೇಕು. ವಿಡಿಯೋದಲ್ಲಿ ಕಾಣಿಸಲ್ಲ, ಬಟ್ ಹೆವಿ ಡಿಫಿಕಲ್ಟ್ ಮಾತ್ರ. ನೋಡಿ, ಎಲ್ಲ ಬರ್ತಾಯಿದ್ದಾರೆ, ಕೆಳಗಡೆ ಇದ್ದಾರೆ. ಅಲ್ಲಿಂದ ಗಟ್ಟಿ ಹಿಡ್ಕೊಂಬನ್ನಿ. ನೋಡಿ ಎಷ್ಟು ಡೌನ್ ಇದೆ ಅಂತ ಹೇಳಿ. ಕತ್ಲೆ ಆಗ್ತಾ ಇದೆ. ಸೂರ್ಯ ಅಂತೂ ಫೈನಲ್ಲೇ ಮುಳುಗಿದ್ದಾನೆ. ನೋಡಿ, ಹೆವಿ ಡಿಫಿಕಲ್ಟ್. ಬನ್ನಿ, ಈ ಕಡೆ ನೋಡಿ, ಫುಲ್ಲು ಡೀಪು. ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅಷ್ಟೇ, ಹೆವಿ ಕಷ್ಟ. ನಿಮಗೆ ತಿಳುಮತ್ತಿ ಬೀಚ್ ತೋರಿಸ್ಬೇಕು ಅಂಥೇಳಿ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡಿದ್ದಾಯಿತು. ಬನ್ನಿ, ಪಾಪ ಸುಮಾರು ಲಗೇಜೆಲ್ಲ ಅವರೇ ಇಟ್ಕೊಂಡಿದ್ದಾರೆ. ಇಲ್ಲೊಂದು ಸುಮಾರು ಲಗೇಜ್ ಆಗೋದು. ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳಿ ಅಂತೂ ಬೀಚ್ ಹತ್ರ ಬಂದಿದ್ದೀವಿ. ನೋಡಿ, ಇಲ್ಲೆಲ್ಲ ನೋಡ್ಬೋದು.
ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಈ ಬೀಚಿಗೆ ಬಂದರೆ ದಡ ಮುಡ್ದಂಗೆ. ಅಪ್ಪ ಹೆಂಗೆ ಕಾಣಿಸುತ್ತೆ ಗಾಯ್ಸ್ ಇಲ್ಲಿಂದ. ಅಯ್ಯೋ ನಾವು ಅಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿಂದ ಬಂದಿರೋದು ಇವಾಗ. ಸುಮಾರು 1.5 ಕಿಲೋಮೀಟ್ರ್ ಬಂದಿರೋದು ಇವಾಗ. ದಾರಿಗಳಂತೂ ಅಯ್ಯೋ ಒಂದಕ್ಕಿಂತ ಒಂದು ಡೇಂಜರಸ್ ಆಗಿದೆ. ಸೀನಿಯರ್ ಸಿಟಿಸನ್ ಮಾತ್ರ ಕರ್ಕೊಬರಕ್ಕೆ ಹೋಗ್ಬೇಡಿ, ಇಲ್ಲಿ ತುಂಬ ಕಷ್ಟ ಆಗುತ್ತೆ. ಗುಡ್ಡವನ್ನು ಹತ್ತಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ನೋಡಿ. 9% ಬ್ಯಾಟ್ರಿ ಇದೆ, 9% ಅಲ್ಲ 3% ಬ್ಯಾಟ್ರಿ ಇದೆ. ಸೊ ಇನ್ನು ಮೊಬೈಲಲ್ಲಿ ಶೂಟ್ ಹಾಕ್ಕೊಳ್ತೀನಿ. ಓಕೆ, ಸಿಗ್ತೀನಿ ಸ್ನೇಹಿತರೆ, ಬಾಯ್. ಸ್ನೇಹಿತರೆ, ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ ಈ ವ್ಲಾಗನ್ನು ಮಾಡಬೇಕು ಅಂತ ಹೇಳಿ. ಫೈನಲಿ ತಾವೆಲ್ಲರೂ ನೋಡ್ಕೊಂಡ್ಬಂದ್ರಿ ತಿರುಮತಿ ಬೀಚ್ ಹೇಗಿದೆ ಅಂತ ಹೇಳಿಬಿಟ್ಟು. ಈ ಬೀಚನ್ನು ನೀವೇನಾದ್ರು ನೋಡಿದರೆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನನಗೆ ಗೊತ್ತು ವಿಡಿಯೋ ತುಂಬ ಲಾಂಗ್ ಇದೆ ಅಂತ ಹೇಳ್ಬಿಟ್ಟು. ಏನಕ್ಕಂತಂದರೆ ಹೋಗೋ ರಸ್ತೆಗಳು ಯಾವ ಥರ ಇದೆ, ಹೋಗೋ ಮಾರ್ಗಗಳು ಯಾವ ಥರ ಇದೆ ಅದೆಲ್ಲ ನಿಮ್ಗೆ ನೋಡಬೇಕು. ಅಕಸ್ಮಾತ್ ನೀವು ಹೋಗೋದಾದರೂ ಸ್ವಲ್ಪ ಡಿಫಿಕಲ್ಟ್ ಇದೆಯಪ್ಪ ಅಂತ ನಿಮಗೆ ಗೊತ್ತಾಗಬೇಕಲ್ಲ. ರಸ್ತೆ ಹೋಗುವಂಥ ರಸ್ತೆ ಯಾವ ಥರ ಇದೆ, ದಾರಿ ಯಾವ ಥರ ಇದೆ ಅಂತ ನಿಮಗೆಲ್ಲ ಅದೆಲ್ಲ ಕ್ಲೀನಾಗಿ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ವಿಡಿಯೋ ಸ್ವಲ್ಪ ಲೆಂತಿ ಇದೆ, ಓಕೆನಾ. ಸರಿ ಸ್ನೇಹಿತರೆ, ನೀವೆಲ್ಲ ಇಷ್ಟಪಟ್ಟಿದ್ದೀರ ಅಂತ ಅನ್ಕೊತೀನಿ ಈ ವ್ಲಾಗ್ನ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್.